ಇಲ್ಲಿ ರಂಗಪ್ಪನ ನಂಬಿದವರು ಯಾಕೆ ಎಲ್ಲರೂ ಶಿಕ್ಷಕರಕ್ಕೆ ಎಕ್ಸಾಂಪಲ್ ಉದಾಹರಣೆ ನಾನೇ. ಅಲ್ಲಿಂದ ಹೋದ್ಮೇಲೆ ರಂಗಪ್ಪನ ದೇವಸ್ಥಾನ ಹೊತ್ಕೊಂಡು ಹೋಗಿ ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಕಷ್ಟ ಸುಖ ಪೀಡೆ ಮಾಟ ಮದ್ದು ಬಂದವರಿಗೆಲ್ಲ ರಂಗಪ್ಪ ಇಲ್ಲಿ ಪರಿಹಾರ ಮಾಡಿರೋದಂತೂ ಸತ್ಯ. ಮನೆಯಿಂದನೇ ಎಲ್ಲ ಅಡುಗೆಯನ್ನು ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ನಾವು ಹಾಲಾಕಿ ಸ್ವಾಮಿಗೆ ಸೇವೆಯನ್ನ ಮಾಡುವಂತಹ ಕಾರ್ಯವನ್ನ ವರ್ಷ ಮಕ್ಕಳಾಗಿರ್ಲಿಲ್ಲ. ನಾವು ದೇವ್ರಿಗೆ ಬೇಕಂದ್ರೆ ನಮ್ಮ ಮಂದಿರಿಗೆ ಅದಕ್ಕೆ ದೊಡ್ಡ ಮಗುಗೆ ಮುದ್ರೆ ಹಾಕ್ಸ್ತಾರೆ. ಹಂಪನೂರು ಗ್ರಾಮದವರು ಮಾಯಂಬಿಕಾ ಟ್ರಸ್ಟ್ ಅಧ್ಯಕ್ಷರು. ನಮ್ಮ ಬಳಗ ಮಾಯಂಬಿಕಾ ಏನು ಬಳಗದವರಿಂದ ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಪರಿಚಯ? ನಾನು ನಿರಂಜನ್ ಅಂತ, ಹಂಪನೂರ ನಂದು. ಹೌದು ಸರ್. ರಂಗನಾಥ ದೇವಸ್ಥಾನದ ಮಹಾತ್ಮೆ ಏನಂದ್ರೆ, ಹೌದು ಸರ್. ನಾನು ಇಲ್ಲೇ ಬಡ ಕುಟುಂಬದಲ್ಲಿ ಹುಟ್ಟಿರೋದು. ಇದ್ದೂರಾಗಿರೋದ್ರಿಂದ ಎಲ್ಲರೂ ಗೊತ್ತಿರುತ್ತೆ ನಿರಂಜನ ಅಂದ್ರೆ ಯಾರು ಅಂತ. ನಮ್ಮೂರ ನಾಗೇಂದ್ರಪ್ಪ ಅಂತಕ್ಕಂಥದ್ದು ದಾವಣಗೆರೆಯಲ್ಲಿ ವಿಚಾರಲೇಖ ದಿನಪತ್ರಿಕೆ ಅಂತ ಒಂದು ಪತ್ರಿಕೆನ ಓಪನ್ ಮಾಡಿದ್ರು. ಆ ಪತ್ರಿಕೆಗೆ ಸ್ವಾಮಿನ ಇಲ್ಲಿಂದ ಪಾದಯಾತ್ರೆ ತಗೊಂಡೋಗಿದ್ವಿ ನಾವು. ಪಾದಯಾತ್ರೆ ತಗೊಂಡೋಗಿದ್ವಿ, ದಾವಣಗೆರೆಯಿಂದ ನಡ್ಕೊಂಡು ತಗೊಂಡೋಗಿದ್ವಿ ಆ ಪಾದ ಪೂಜೆಗೆ. ಈ ರಂಗಪ್ಪನ ನಂಬಿದವರು ಯಾಕೆ ಎಲ್ಲರೂ ಶಿಕ್ಷಕರಕ್ಕೆ ಎಕ್ಸಾಂಪಲ್ ಉದಾಹರಣೆ ನಾನೇ. ಅಲ್ಲಿಂದ ಹೋದ್ಮೇಲೆ ರಂಗಪ್ಪನ ದೇವಸ್ಥಾನ ಹೊತ್ಕೊಂಡು ಹೋಗಿ ಅಲ್ಲಿ ಪೇಪರ್ ಓಪನ್ ಮಾಡಿದ್ಮೇಲೆ ನನಗೆ ರಂಗಪ್ಪ ಅಲ್ಲೇ ದಾವಣಗೆರೆಯಲ್ಲಿ ಆಶೀರ್ವಾದ ಮಾಡಿ ದಾವಣಗೆರೆಯಲ್ಲಿ ಇರೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟು, ನಾನು ದಾವಣಗೆರೆಯಲ್ಲಿ ಮನೆ ಮಾಡ್ಕೊಂಡು ಬರೇ ಕೈಯಲ್ಲಿ ಹೋಗಿದ್ದೆ. ದೇವಸ್ಥಾನ ಹೊತ್ಕೊಂಡು ಯಾರ್ದು ಅಂಗಿ, ಯಾರ್ದು ಪ್ಯಾಂಟು, ಯಾರ್ದು ಹಾಕ್ಕೊಂಡು ಹೋಗಿದ್ದೆ. ರಂಗಪ್ಪನ ನೆಚ್ಕೊಂಡು ಹೊತ್ಕೊಂಡು ಹೋಗಿದ್ದಕ್ಕೆ ನಾನು ದಾವಣಗೆರೆಯಲ್ಲಿ 20-30 ಸ್ವಂತ ಮನೆ ಮಾಡ್ಕೊಂಡು ಬರೇ ಕೈಯಲ್ಲಿ ಓದ್ಕೊಂತ ವ್ಯಕ್ತಿ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ಕೊಂಡು ಪ್ರತಿ ಶನಿವಾರ ನಾನು ಬರ್ತೀನಿ. ಈ ರಂಗಪ್ಪನ ನೆಚ್ಕೊಂಡರು ಯಾರೂ ಹಾಳಾಗಿಲ್ಲ. ಇದು ವೈಜ್ಞಾನಿಕವಾಗಿ ವಿಜ್ಞಾನಿಗಳಿಗೆ ಸವಾಲು ಬೇಕು. ರಂಗನಾಥನ ದೇವಸ್ಥಾನಕ್ಕೆ ಬಂದವರಿಗೆ ಸವಾಲು ಏನಂತ ಹೇಳಿದ್ರೆ, ಮಳೆ ಇಲ್ದಾಗ ನಾವು ಸಣ್ಣ ಇದ್ದಾಗ ಮಳೆ ಹೋಗೈತೆ ಅಂತೇಳಿ ದೇವ್ರು ಅನಿಸ್ತಿದ್ವಿ. ಕೊಟ್ಟಗುಡ್ಡ ಅಂತ ಬರ್ತದೆ, ಕರಡಿಗುಡ್ಡ ಅಂತ ಬರ್ತೀವಿ. ಕರಡಿಗುಡ್ಡಕ್ಕೆ ದೇವ್ರನ್ನ ಹೊತ್ಕೊಂಡು ಹೋಗಿ ಅಲ್ಲಿ ಅನ್ನದಾಸ ಮಾಡಿ ಊರಿಗೆ ಬರೋ ವರ್ಷಕ್ಕೆ ಮಳೆ ಬರೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಎಜುಕೇಟೆಡ್ ಆಗಿ ಜನಗಳು ದೇವ್ರ ಕಡೆ, ವೈಜ್ಞಾನಿಕ ಕಡೆ ಬರೀ ಇದೇ ಆಗ್ಬಿಟ್ಟಿದೆ. ಎಲ್ಲ ಸಿಟಿಗಳು ಸೇರ್ಕೊಂಡು ಜನಗಳು ದೇವ್ರ ಭಕ್ತಿನ ಸ್ವಲ್ಪ ನನ್ನ ಅನ್ಸೋದು, ದೇವ್ರಿಗೆ ಭಕ್ತಿನೇ ಕಮ್ಮಿ ಆಗ್ಬಿಟ್ಟೈತೇನೋ ಅಂತ. ಪಾದ ಪೂಜೆ ಅಂತ ಹೇಳಿದ್ರೆ, ಈಗ ನಿಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಯಾವ್ದ ಪಾದ ಪೂಜೆ ಅಂದ್ರೆ ಒಪ್ಕೊಂಡ? ಹೌದೌದು, ನಾವು ಇಲ್ಲಿಂದ ದಾವಣಗೆರೆಗೆ ಇಲ್ಲಿಂದ ಒತ್ಕೊಂಡೆ ತಗೊಂಡೋಗಿದ್ವಿ. ಸರ್ ರಂಗಪ್ಪನ ಯಾವುದೇ ಕಾರಣಕ್ಕೂ ಯಾವ್ದ್ರಲ್ಲಿ ಟ್ಯಾಕ್ಟ್ರಲ್ಲಿ ಆಗಲಿ ಬಸ್ಸಲ್ಲಾಗಲಿ ಕರ್ಕೊಂಡು ಹೋಗಿಲ್ಲ. ನಮ್ಮ ಮುರ್ದೇವ್ರನ್ನ ಪಾದಯಾತ್ರೆಲ್ಲೇ ಕರ್ಕೊಂಡು ಹೋಗ್ಬೇಕು, ಒತ್ಕೊಂಡೆ ಕರ್ಕೊಂಡು ಹೋಗ್ಬೇಕು. ಈಗ ಪಾದ ಅಂತ ಅಂದ್ರೆ ಎಷ್ಟು ಜನ ತಗೊಂಡ್ ಹೋಗ್ತಾರೆ ಸರ್ ದೇವರನ್ನು? ನಾವು ಪಲ್ಲಕ್ಕಿಯಲ್ಲಿ 4 ಜನ ಹೋಗಿದ್ವಿ. 4 ಜನ ಅಂದ್ರೆ ಸುಮಾರು ನಮ್ಮೂರಿಂದ ಒಂದು 30-35 ಜನ ನಾವು
ವಿಚಾರಲೇಖ ದಿನಪತ್ರಿಕೆಗೆ ದೇವಸ್ಥಾನಕ್ಕೆ ನಾವು ತಗೊಂಡೋಗಿದ್ವಿ ಅಲ್ಲಿಂದ. ಸರ್ ಈಗ ವೆಹಿಕಲ್ಸ್ ಅಲ್ಲಿ ಹೋಗಲ್ಲ ಅಂದ್ರೆ ಅದು ಯಾವ ಕಾರಣಕ್ಕೆ ಹೋಗಲ್ಲ ಸರ್? ಅದು ಹಿರಿಯರ್ನ ಕೇಳ್ಬೇಕು. ಹಿರಿಯರ್ ಕೇಳಿದ್ರೆ ಇದ್ರ ಬಗ್ಗೆ ಇದಾಗುತ್ತೆ. ಮುಂಚೆ ಏನೋ ಬಸ್ಸಲ್ಲಿನ ಶೆಟ್ರ್ ಬಸ್ಸಲ್ಲಿ ತಗೊಂಡೋಗಿದ್ರು ಬಸ್ಸೇ ಸುಡ್ತು ಅಂತ ಹೇಳಾರು. ಸರ್ ನನಗೆ ಅಷ್ಟೊಂದು ವೈಜ್ಞಾನಿಕವಾಗಿ ಗೊತ್ತಿಲ್ಲ. ಒಟ್ಟು ನಮ್ಮ ರಂಗನಾಥ ಸ್ವಾಮಿನ ನಡ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಒಳ ಪೂಜೆಗೆಲ್ಲ ನಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ವಿ. ಒಳ ಇದಕ್ಕೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಕೊಡೆಗುಡ್ಡ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಕಡೆಗುಡ್ಡಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಒಂದು ರಂಗಪ್ಪ ಹೊಂಟು ಅಂದ್ರೆ ವೈಭವ ಅಂದ್ರೆ ಅದ್ರ ವೈಭವನೇ ವೈಭವ. ಅದು ಸೌಂದರ್ಯ ಗೊತ್ತಿಲ್ಲ. ಮೀಸ್ಲು ಅಂತ ಮಾಡೋರು ಇತ್ತೀಚೆಗೆ ಮಾಡ್ತಾರ ನನ್ಗೆ ಗೊತ್ತಿಲ್ಲ. ಮೀಸ್ಲು ಅಂತೆಲ್ಲ ಮಾಡ್ಕೊಂಡು ಮೀಸ್ಲು ಕಟ್ಕೊಂಡು ನಾವು ಕಡೆಗುಡ್ಡಕ್ಕೆ ಹೋಗಿ ಕಡೆಗುಡ್ಡದಿಂದ ಮಳೆ ಆಗೈತೆ ಅಂತ ಬರಗಲ್ಲ ಅಂತೇಳಿ ಕಡೆಗುಡ್ದಾಗ ಪೂಜೆ ಮಾಡ್ಕೊಂಡು ಕಡೆಗುಡ್ಡ ರಂಗಪ್ಪ ಪೂಜೆ ಮಾಡ್ಕೊಂಡು ಊರಿಗೆ ಬರೋ ವರ್ಷಕ್ಕೆ ಮಳೆ ಬರೋದು. ವೀಕ್ಷಕರೇ ನೋಡ್ಬೋದು, ಈಗ ಇವರೊಬ್ರು ಹೇಳಿದ್ರು ಇವರು ಅಂಕನೂರು ರಂಗನಾಥ ಸ್ವಾಮಿ ದೇವರನ್ನ ಯಾವುದೇ ಕಾರಣಕ್ಕೂ ವೆಹಿಕಲ್ಸ್ ಅಲ್ಲಿ ಹೋಗೋದಿಲ್ಲಂತೆ. ಅದು ಏನ್ ಕಾರಣ ಅಂತ ಯಜಮಾನ್ರನ್ನ ಕೇಳಿ ತಿಳ್ಕೊಳ್ಳೋಣ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಅದೇ ರೀತಿ ಶ್ರಾವಣ ಮಾಸದ ಕೊನೆಯ ವಾರದಲ್ಲಿ ಇವರು ಹಂಪನೂರಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ. ನಮಸ್ತೆ ಸರ್. ನಮಸ್ತೆ. ನಾವು ಹಂಪನೂರು ಗ್ರಾಮದವರು, ಮಾಯಂಬಿಕಾ ಟ್ರಸ್ಟ್ ಅಧ್ಯಕ್ಷರು. ನಮ್ಮ ಬಳಗ ಮಾಯಂಬಿಕಾ ಏನು ಬಳಗದವರದಿಂದ ಇವತ್ತು ಶ್ರಾವಣ ಶನಿವಾರ 4ನೇ ಶನಿವಾರ ನಾವು ದಾಸೋಹವನ್ನ ಮಾಡ್ತಾ ಇದ್ದೀವಿ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ದಾಸೋಹ ಪ್ರತಿ ಶನಿವಾರ 4 ಶನಿವಾರನೂ ಇದು ನಡೀತಾ ಇದೆ ದಾಸೋಹ. ಆದ್ರೆ ನಾವು ಕೊನೆ ಶನಿವಾರ ನಮ್ಮ ಮಾಯಂಬಿಕಾ ಟ್ರಸ್ಟ್ ಇಂದ ಮಾಡ್ತಾ ಇದೀವಿ. ನಾವು ಸೋಮವಾರ ಏನಾರ ಪ್ರಸಾದ ವ್ಯವಸ್ಥೆ ಇದೆ ಇಲ್ಲಿ? ಸೋಮವಾರ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರಲ್ಲ. ಅಲ್ಲಿ ಕೆಳಗಡೆ ರಾಮೇಶ್ವರ ಸ್ವಾಮಿ ಹತ್ರ ಪ್ರತಿ ಸೋಮವಾರ ದಾಸೋಹ ಇರುತ್ತೆ. ಅಲ್ಲಿ ಇಲ್ಲಿ ಪ್ರತಿ ಶನಿವಾರ ಇರುತ್ತೆ. ಮತ್ತೆ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆ ದಿವಸನೂ ದಾಸೋಹ ನಡೀತಾ ಇದೆ. ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ದಾಸೋಹ ನಡೀತಾ ಇದೆ. ಭಕ್ತಾದಿಗಳು ಯಾರಾದ್ರೂ ಸಹ ದಾಸೋಹವನ್ನ ಮಾಡ್ಬೋದು. ಸರ್, ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಪ್ರಸಾದ ದಾಸೋಹ? ಸರ್, ಈಗ ಸುಮಾರು 1.5 ವರ್ಷದಿಂದ ನಡೆಸ್ತಾ ಇದೀವಿ. 1.5-2 ವರ್ಷದಿಂದ ನಡೆಸ್ತಾ ಇದೀವಿ ದಾಸೋಹನ ಪ್ರತಿ ಅಮಾವಾಸ್ಯೆಗೆ. ನಾವು ಇಲ್ಲಿ ಶ್ರಾವಣದ ಯಾವಾಗ್ಲೂ ನಡೆಸ್ತಾರೆ, ಇಲ್ಲಿ ಶ್ರಾವಣದ ಮಾತ್ರ. ದೇವಸ್ಥಾನದ ಮಹಿಮೆ ಬಗ್ಗೆ ಒಂದ್ ಸ್ವಲ್ಪ. ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವರ ಪವಾಡವನ್ನ ಹೇಳ್ತಾ ಹೋದ್ರೆ 1-2 ದಿವಸನೇ ಆಗುತ್ತೆ. ಆದ್ರೆ ಅದು ಪವಾಡಗಳನ್ನ ಹೆಚ್ಚಾಗಿ ನಾವು ಮಾಹಿತಿ ತಿಳ್ಕೊಬೇಕಂದ್ರೆ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವ್ರನ್ನ ತಿಳ್ಕೊಂಡ್ರೆ ಪ್ರತಿಯೊಂದು ಮಾಹಿತಿಯನ್ನ ರಂಗನಾಥ ಸ್ವಾಮಿಯ ಪವಾಡವನ್ನ ತಿಳಿಸ್ತಾರೆ. ಈಗ ಶರ್ಮ ಅಂತ ಹೇಳ್ತಾರೆ. ನೀರು ಕೊಡಲಿಲ್ಲ ಸ್ವಲ್ಪ ಒಂದು ಕಪ್ಪೆ ನೀರು
ನೋಡ